ಟೋಲ್ ಗೇಟ್ ಹತ್ರ ಸಿಕ್ಕ ಗುರು ಗ್ರೀಸ್ ಹೊಡಿಯೋನು. ಗ್ರೀಸ್ ಹೊಡಿಸ್ತಾ ಇದೀವಿ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಹತ್ತಿಗೂಡೂರು ಕ್ರಾಸಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಬೆಳಗಿನ ಜಾವ ಬಂದು ಇಲ್ಲೇ ಮಕ್ಕಂಡಿದ್ವಿ 4 ಗಂಟೆಗೆ. ಇವಾಗ ಎದ್ದು ಹೋಗ್ತಾ ಇದೀವಿ ನೋಡಿ 9:30ಗೆ. 9:30 ಅಲ್ಲ ಗುರು, 10 ಗಂಟೆ ಆಗೈತೆ. ಆದರೂ ಇನ್ನೂ ಬಿಸಿಲು ಬಂದಿಲ್ಲ. ಇಲ್ಲೆಲ್ಲ ಫುಲ್ ಮಳೆ ಹೊಡೆದಿರ. ನಿನ್ನೆ ಫುಲ್ ಗಮ್ಮ ಐತೆ ನೋಡಿ. ಹೋಗ್ತಾ ಇದೀವಿ ಎಲ್ಲಿಗಂದ್ರೆ ಗುಜರಾತ್ ಕಡೆಗೆ ಹೋಗ್ತಾ ಇದೀವಿ. ನಾಗ್ಪುರಿಗೆ ಲೋಡಿಂಗ್ ಹುಡುಕಿದ್ವಿ, ನಾಗ್ಪುರ್ ಸಿಗ್ಲಿಲ್ಲ. ಅದಕ್ಕೆ ವಾಪಿಗೆ ಲೋಡ್ ಮಾರ್ಕೆಟ್ ಹೋಗ್ತಾ ಇದೀವಿ ನೋಡಿ. ಮಂಗಳೂರಿನವರು ಒಂದು ಕ್ವಶನ್ ಹಾಕಿದ್ರು, ಏನಂದ್ರೆ ಇವರು ಶ್ರೀಕಾಂತ್ ಅಣ್ಣ ಅಂತೇಳಿ. ನೀವು ನಮ್ಮ ಇವನಿಗೆ ಕ್ಯಾಮ್ರಾಮ್ಯಾನಿಗೆ ಕೇಳಿದ್ದು, ಯಾವಾಗಲೂ ನಿಮ್ಮ ಮುಖನೇ ತೋರಿಸ್ತಾನಲ್ಲ, ಯಾಕೆ ರೋಡ್ ತೋರಿಸಲ್ಲ ಸ್ವಾಮಿಯವರೇ ಅಂತಂದು. ಶ್ರೀಕಾಂತ್ ಅಣ್ಣರೇ ಹೇಳ್ತೀನಿ ಕೇಳಿ. ರೋಡ್ ಮೇಲೆ ತೋರ್ಸೋಕ್ಕೆ ರೋಡ್ ಮೇಲೆ ಏನೂ ಇರಲಿಲ್ಲ ಇಷ್ಟು ದಿವಸ. ಎಲ್ಲ ಒಣಗೆ ಬರೀ ಕಡ್ಡಿ ಕಾಣವು. ಅದಕ್ಕೆ ನಾವು ರೋಡ್ ಕಡೆಗೆ ತೋರಿಸ್ತಿದ್ದಿಲ್ಲ. ಇವಾಗ ನೋಡಿ, ಇವಾಗೂ ಹಳೆ ವಿಡಿಯೋದಾಗೂ ಬೇಸಿಗೆ ವಿಡಿಯೋದಾಗೂ ವ್ಯೂ ಹೆಂಗೆ ಕಾಣುತ್ತೆ ಅಂತೇಳಿ. ಇವಾಗ ರೋಡ್ ಹೆಂಗೆ ಚೆನ್ನಾಗಿ ಕಾಣುತ್ತೆ, ಎತ್ಲಾಗ ನೋಡಿದ್ರು ಸೂಪರ್ ಇರುತ್ತೆ. ಎಲ್ಲ ರೋಡ್ ಕಡೆಗೆ ಜಾಸ್ತಿ ವಿಡಿಯೋ ಮಾಡೋದು, ನಮ್ಮ ಕಡೆಗೆ ಒಂದು ಸ್ವಲ್ಪ ಕಮ್ಮಿ ಹಿಡಿಯೋದು ನೋಡಿ. ಲಿಫ್ಟಿಗೆ ಟೈರ್ ಬೇರೆ ಪಂಚರ್ ಆಗ್ಬಿಟ್ಟದ್ ಗುರು. ನಿಲ್ಲಿಸಿ ಮಕ್ಕಂಡಾಗ ಅದನ್ನು ಪಂಚರ್ ಹಾಕ್ಸ್ಬೇಕು, ಗ್ರೀಸ್ ಹೊಡಿಸ್ಬೇಕು. ಅದಕ್ಕೆ ಸೀದಾ ಜೇವರ್ಗೆ ಹೋಗ್ಬಿಡೋಣ. ಜೇವರ್ಗೆ ಡಾಬಾದಾಗೆ ಗ್ರೀಸ್ ಹೊಡಿಸ್ಕೊಂಡು ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ಬೆಲ್ಟ್ ಹಾಕಿದ್ನಿ, ಬೆಲ್ಟ್ ಯಾವನ್ನ ಲೂಸ್ ಗೀಸ್ ಆಗಿದ್ದಾವೆ ನೋಡಿ, ಹಗ್ಗಗಳೆಲ್ಲ ಚೆಕ್ ಮಾಡ್ಕೊಂಡು ಗ್ರೀಸ್ ಹೊಡಿಸ್ಕೊಂಡು ಸೀದಾ ಹೋಯ್ತಾ ಇರೋದೆ ಗುಜರಾತ್ ಕಡೆಗೆ. ನಾಗ್ಪುರ್ ಹೋಗ್ಬೇಕಂತಿದ್ದೆ, ನಾಗ್ಪುರಿಗೆ ಲೋಡ್ ಇರಲಿಲ್ಲ. ಅದಕ್ಕೆ ಗುಜರಾತಿಗೆ ಹೋಗ್ತಾಯಿದ್ವಿ ನೋಡಿ. ಬನ್ನಿ ಹೋಗಿ ಡಾಬಾದಲ್ಲಿ ಸಿಗೋಣ. ಫೈನಲ್ಲಿ ಜೇವರ್ಗೆ ಬಂದ್ವಿ. ಟೈರ್ ಬಿಚ್ಚಿ ಹಾಕಿದ್ವಿ ನೋಡಿ. ಕತ್ರಿ ಒಂದು ಸ್ವಲ್ಪ ಲೂಸ್ ಆಗಿಬಿಟ್ಟವೆ. ಇನ್ನವು ಇನ್ನಿದ್ದಾವೆಲ್ಲ ಓಕೆ ಅದಾವೆ. ಕತ್ರಿ ಒಂದು ಸ್ವಲ್ಪ ಎಳ್ಕೊಬೇಕು. ಲಿಫ್ಟಿನ ಟೈರ್ ಪಂಚರ್ ಆಗಿಬಿಟ್ಟದ ಗುರು. ಇದು ಯಾವುದೋ ಆಗಲೆಲ್ಲ ಟಿ 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 ಅಂತ ಸೌಂಡ್ ಬರ್ತೈತೆ. ಎಲ್ಲಿ ರೆಡಿ ಮಾಡಿಸಿದ್ರು ಅದು ಕಂಪ್ಲೇಂಟೇ ಹೋಗಂಗಿಲ್ಲ. ತಲೆ ಕೆಟ್ಟು ಜಾರ್ಖಂಡಿಗೆ ಹೋಗೋಣ ಅನ್ನಂಗೆ ಆಗ್ಬಿಟ್ಟತ್ತೆ ನೋಡಿ. ಈಗಳ ಎರಡು ಕಡೆ ಒಂಚೂರು ಮ್ಯಾಕ್ ಕೇಳಕ ಹಂಗೆ ಹಿಂದಕ್ಕೆ ಜರಗ್ದಂಗೆ. ಕತ್ರಿ ಲೂಸ್ ಆಗಿಬಿಟ್ಟವೆ. ಅಲ್ಲಿಗೆ ಒಂಚೂರು ಟಾರ್ಪಲ್ ಇಳಿದತ್ತೆ. ಇವೆಲ್ಲ ಲೂಸ್ ಆಗಿಬಿಟ್ಟವೆಲ್ಲ. ಗುರು ಅಂತ ಸ್ವಲ್ಪ ಟೈಟ್ ಮಾಡಂತಳ್ರಿ. ಟೈರ್ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಗ್ರೀಸ್ ಹೊಡಿಯೋನು ಇಲ್ಲ, ಹುಡುಗನ್ನ ಊರಿಗೆ ಕಳಿಸ್ಬಿಡ್ದಾನಂತೆ ರಜಾ. ಅಲ್ಲಿ ಹಿಂದೆ ಗ್ರೀಸ್ ಹೊಡಿಯೋರಿದ್ರು, ಬಿಟ್ಟು ಬಂದೆ ನಾನು. ಇಲ್ಲೇ ಹೊಡ್ಸೋಣ ಅಂತೇಳಿ. ಇಲ್ಲಿ ನೋಡಿದ್ರೆ ಇದು ಯಾವುದೋ ಟುಯ್ಯ ಅಂತ ತಲೆನೋವು ಬರ್ತೈತೆ. ಬೇಜಾರಾಗ್ಬಿಟ್ಟತ್ತೆ ಅಲ್ಲೇ ನಮಗೆ. ಏನು ಮಾಡ್ಬೇಕಂತ ತಲೆ ಓಡ್ತಿಲ್ಲ, ಅದ್ರಾಗೆ ಓಡಿಸ್ತಾ ಇದ್ದೀನಿ. ನೋಡೋಣ ನಾಳೆಗೆ ಅಲ್ಲಿ ನಗರ್ನಾಗ ಶೋರೂಮ್ನಾಗ ಹೋಗೋಣ. ಇವಾಗ ಗುಲ್ಬರ್ಗಾದಾಗ ಎಲ್ಲಿ ತಿರುಗ್ತಿದ್ರು ಶೋರೂಮ್ಗೆ. ಡೆಪ್ ಕುಡಿತೈತೆ, ಇನ್ನೊಂದು ಪಾಯಿಂಟ್ ಡೆಪ್ ಹೋಗ್ಬೇಕು. ಡೀಸೆಲ್ ಅಂತೂ ಮುಟ್ರೆ ಎಳ್ದಂಗೆ ಎಳೆದ್ಬಿಡ್ಬೇಕು. ಅದು ಸಿಗ್ನಲ್ ಬಂತಂದ್ರೆ ಮುಗಿದ್ಬಿಡು, ಡೀಸೆಲ್ ಮೈಲೇಜೇ ಬರೋದಿಲ್ಲ ಅಂಥದ್ದಿದು. ಶೋರೂಮ್ನಾಗ ಏನು ಮಾಡಿಸಿದ್ರು ಅದು ಹೋಗಂಗಿಲ್ಲ. ಇನ್ನೂ ಏನೇನು ಮಾಡಬೇಕು ಗೊತ್ತಿಲ್ಲ. ನಾಳೆ ಶೋರೂಮ್ಗೆ ಹೋಗೋಣ. ಹೆಂಗನಾಗ್ಲಿ ಅಂತೇಳಿ ಒಂದು ಸೆಟ್ ಹೊಸ ಫಿಲ್ಟ್ರು ತಗೊಬಂದಿದ್ದೀನಿ. ಫಿಲ್ಟ್ರು ಜಾಮ್ ಆದರೆ ಇದಾಗ್ತಂತೇಳಿ. ಗುಲ್ಬರ್ಗ ಇನ್ನು 30 ಕಿಲೋಮೀಟ್ರ್ ಐತೆ. ಬಿಸಿಲು ನೋಡಿದರೆ ಸರಸರೆ ಹೊಡಿತೈತೆ, ಆದರೂ ಗಾಳಿ ಬೀಸ್ತೈತೆ. ಅಲ್ಲಿ ಹೈವೇಗೆ ಹೋಗಿ ಉಮರ್ಗಾಂವ್ ದಾಟಿ ಗ್ರೀಸ್ ಹೊಡ್ಸೋಣಂತೆ. ಬನ್ನಿ ಗುಲ್ಬರ್ಗ ದಾಟಿ ಸಿಗೋ. ಟೋಲ್ ಗೇಟ್ ಹತ್ರ ಸಿಕ್ಕ ಗುರು ಗ್ರೀಸ್ ಹೊಡಿಯೋನು. ಗ್ರೀಸ್ ಹೊಡಿಸ್ತಾ ಇದೀವಿ ನೋಡಿ. ಜಲ್ದಿ ಮಾರೋ. ಬಿಸ್ಲಿಗೆ ನಮ್ಮ ಮಕ್ಕ ನೋಡಿ ಹೆಂಗಾಗ್ಬಿಟ್ಟಂತೆ. ರಾತ್ರಿ ಮಳೆ ಬಂದತ್ತೆ. ಫುಲ್ಲು ಬಿಸಿಲು ಅಂದ್ರೆ ಬಿಸಿಲು. ಗಮ್ಮ ಭಾಳ ಐತೆ. ಒಂದು ಕಡ್ಡಿ ಅಲ್ಲಾಡ್ತಿಲ್ಲ ಗುರು ನೋಡಿ. ಟಾರ್ಪಲ್ ಹೆಂಗೆ ಹಾಕಿದ್ದೀವಿ. ಅಲ್ಲಿಗೂ ಒಂಚೂರು ಮ್ಯಾಲೆ ಕುತ್ಕೊಂಡೈತೆ. ಅದೇ ಕುತ್ಕೊಂತ ಅಷ್ಟೇ. ನಾಗ್ಪುರಿಂದ ಲೋಡು ಮಾಡಿದರೆ ನೋಡಿ ಗುರು, ನಾಗ್ಪುರ್ನಾಗ ತುಂಬೋದು ಅಷ್ಟೊಂದು ಕುತ್ಕೊಳಲ್ಲ. ಇದು ಕುತ್ಕೊಂಡತ್ತ ಒಂದು ಅರ್ಧ ಅಡಿ. ಟಾರ್ಪಲ್ಲು ಎಳಿಬೇಕು. ಹಿಂದೆ ಒಂಚೂರು ಕಮ್ಮಿ ಮಾಡಿದ್ವಿ. ಗ್ರೀಸ್ ಹೊಡಿಸ್ಕೊಂಡು ಹೋಗೋದೆ. ನಮ್ಮ ಹುಡುಗ ಊಟ ಮಾಡೋಕ್ಕೆ ಕಳಿಸಿದ್ನಿ.
ನನಗೆ ಯಾಕೋ ಹೊಟ್ಟೆ ಹಸ್ತಿಲ್ಲ, ಊಟ ಮಾಡೋಂಗೂ ಆಗಲಿಲ್ಲ ನೋಡಿ. ಇದು ಹತ್ತಿ ಬೀಜ ನೋಡಿ, ಅಣ್ಣಚ್ಚಿ ಗಾಡಿ. ಊಟ ಮಾಡೋಂಗೆ ಆಗಲಿಲ್ಲ, ಅದಕ್ಕೆ ನೀನೇ ಉಂಡುವಾಗ ನನಗೆ ಕಾದ್ಕೊಂಡು ನೀನೇ ಹಾಕಿರ್ತಿ ಅಂತ ಕಳಿಸಿದೆ. ಹಗ್ಗ ಟೈಟ್ ಆಗಿಬಿಟ್ಟಿದ್ದಾವೆ, ಎಳಿಯೋಕ್ಕೆ ಬರಲ್ಲ. ಅದು ಇದೇನನ್ನ ಬರ್ಬೋದು, ಇಷ್ಟೇ ಮೂಲೆ ಬರಲ್ಲ, ಇದೊಂದು ಚೂರು ಮೂಲೆ ಬರಲ್ಲ ನೋಡಿ. ನೀರೇನು ಹೋಗಲ್ಲ ಒಳಕ್ಕೆ. ಹಗ್ಗನೂ ಚೆನ್ನಾಗಿ ಹೊಡ್ಕೊಟ್ಟಿದ್ರು. ರಾತ್ರಿ ನಾವು ಹಾಕ್ಲಿಲ್ಲ, ಅವ್ರ ಹತ್ರ ಹಾಕ್ತಿದ್ವಿ, ಅಮ್ಮಾಲಿ ಹತ್ರನೇ. ಅದಕ್ಕೆ ಇಷ್ಟು ನೀಟಾಗಿರೋದು, ಕುತ್ಕೊಂಡು ಹಗ್ಗ ಟೈಟ್ ಇರೋದು. ನಾವು ಹಾಕಿದರೆ ಹಗ್ಗನೇ ಲೂಸ್ ಆಗವು. ನನಗೆ ನಿಜ ಬೇರೆ ನೋವಾಗೈತೆ, ಅದಕ್ಕೆ ಹಗ್ಗ ಟೈಟ್ ಮಾಡೋಕ್ಕಾಗಲಿಲ್ಲ. ಜಲ್ದಿ ಮಾರೋ. ಈ ಗಾಡಿ ಹಾಪಾದ್ರೆ ಇವಾಗ ಒಂದು ತೊಂದರೆ. ಇದು ಗೀಸ್ ಹೊಡೆಸ್ಕೊಂಡು ಹೊಲ್ಟ್ವಿ. ಊಟ ಏನು ಮಾಡಲಿಲ್ಲ, ಜ್ಯೂಸ್ ಕುಡ್ದೆ. ಇವನು ಏನು ತಿಂದು ಬಂದ ಗೊತ್ತಿಲ್ಲ, ಏನೋ ತಿಂದು ಬಂದ. ಹೋಗಿ ಕಳ್ಸಿದ್ದೆ, ಹೋಗಿ ನನಗೆ ಬೇಡ ನೀನು ತಿನ್ಬಾ ಅಂತೇಳಿ. ಗುರು ಬಿಸಿಲು ಭಯಂಕರ ಐತೆ ಗುರು. ಗುಲ್ಬರ್ಗ ಸೈಡು ಬಿಸಿಲೇ ಕಾಣ್ತಿಲ್ಲ, ಆದ್ರೆ ಫುಲ್ ಸೆಕೆ ಆಗ್ತೈತೆ. ರಾತ್ರಿ ಮಳೆ ಬಂದಿರೋದಕ್ಕೆ ನೋಡಿ. ಇನ್ನೊಂದು 15-20 ದಿವಸ ಬಿಟ್ಟು ಈ ರೋಡಲ್ಲಿ ಬಂದ್ಬಿಟ್ರೆ ಸ್ವರ್ಗದಲ್ಲಿ ತೇಲಾಡ್ದಂಗೆ ಆಗ್ತಿರುತ್ತೆ. ಎತ್ಲಾಗ ನೋಡಿದ್ರೆ ಹಚ್ಚ ಹಸಿರಾಗಿರುತ್ತೆ ರೋಡ್ ಸೈಡ್ನಾಗೆ. ಇನ್ನು ಹೊಲಗಳು ಬಿತ್ತಿಲ್ಲ, ಬಿತ್ತಾರೆ ಇವಾಗ. ಗಿಡ ಮರ ಎಲ್ಲ ಫುಲ್ ಚಿಗಿರ್ಬಿಟ್ಟಿದ್ದಾವೆ. ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವಾಗ ಲೈಟಾಗಿ ಬಿಸಿಲು ಬೀಳಕ್ಕೂ ಅದಕ್ಕೂ ಈ ರೋಡ್ ಸಿಕ್ಕಾಪಟ್ಲೆ ಟ್ರಾಫಿಕ್ ಗುರು, ವಿಪರೀತ ಟ್ರಾಫಿಕ್ ಇರುತ್ತೆ. ನಮ್ದು ಇದು ಯಾವುದೋ ಒಂದು ಟುಗೆ ಅಂತ ಐತೆ. ಶೋರೂಮ್ಗೆ ಹೋಗ್ಬರೋಣ ಅಂದರೆ ಗುಲ್ಬರ್ಗದಾಗ ಶೋರೂಮೇ ನೋಡಿಲ್ಲ ನಾನು ಎಲ್ಲೈತೆ ಅಂತೇಳಿ. ಹೆಂಗೋ ತಿಂಬೋಣಿ ಇಲ್ಲ ನಗರ್ನಾಗ ಹೋಗಿ ಪಾಚ್ಕದ್ನಲ್ಲ. ಬೆಳಿಗ್ಗೆ ಎದ್ದೋದ್ರಾತು, ಬೆಳಿಗ್ಗೆ ಎದ್ದು ತೋರಿಸ್ಕೊಂಡು ಹೋದ್ರಾತು. ನಗರ್ನಾಗ ಶೋರೂಮ್ ಐತೆ, ಅಲ್ಲಿ ಹೋಗಿ ಲ್ಯಾಪ್ಟಾಪ್ ಹಾಕ್ಸ್ಬೇಕು. ಅವ್ರೇನು ಇರೋ ಬರೋ ಡೆಫ್ ಎಲ್ಲ ತೆಗಿತಾರೋ ಏನೋ ಗೊತ್ತಿಲ್ಲ. 40 ಲೀಟ್ರ್ ಐತೆ, ಫುಲ್ ಮಾಡಿಸಿದ್ದೆ ಇಳಕಲ್ನಾಗೆ. ಇನ್ನೂ 40 ಲೀಟ್ರ್ ಐತೆ. ಇಷ್ಟೊತ್ತಾದ್ರೂ ಇನ್ನೂ ಕುಡ್ದಿಲ್ಲ ಗುರು. ರಾತ್ರಿ ಒಂದೇ ಒಂದು ಪಾಯಿಂಟ್ ಹೋಗೈತೆ. ಇಷ್ಟೊತ್ತಿಗೆ ಇನ್ನೂ ಒಂದು ಪಾಯಿಂಟ್ ಹೋಗ್ಬೇಕಾಗಿತ್ತು. ನೋಡೋಣ, ಸೊಲ್ಲಾಪುರಿಗೆ ಹೋದ್ರೆ ಹೋಗ್ಬೋದೇನೋ ಒಂದು ಪಾಯಿಂಟು. ದುರ್ಗದಿಂದ ಬಂದಿದ್ವಿ, ದುರ್ಗದಿಂದ ಅಲ್ಲಿಗೆ ಎಂಟು ಹೋಗಿ ಒಟ್ಟು ಇಳಕಲ್ಲಿಂದ ಬೆಂಗಳೂರು ಹೋಗಿ ದುರ್ಗ ಬಂದು ಹೋಗಿ ಬಂದ್ರೂ 2 ಪಾಯಿಂಟ್ ಹೋಗೈತೆ. ಇನ್ನು 4 ಪಾಯಿಂಟ್ ಐತೆ. ಅದು ಸಿಗ್ನಲ್ ಬಂದರೆ ಡೀಸೆಲ್ ಮೈಲೇಜೇ ಬರೋದಿಲ್ಲ. ಇನ್ನು ಮುಸ್ರೆ ಕುಡ್ದಂಗೆ ಕುಡಿತೈತೆ. ಮೊದಲು ಬಾರ್ಡ್ರಾಗ ಫುಲ್ ಮಾಡಿಸ್ತಿದ್ದೆ ಅಹಮದಾಬಾದ್ ಹೋಗ್ಬೇಕಾದ್ರೆ. ಇವಾಗೇನು ಫುಲ್ ಮಾಡಿಸಲ್ಲ. ಯಾಕೆ ಮಾಡಿಸಲ್ಲ ಅಂದರೆ ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದಾಗ 2 ರೂಪಾಯಿ ಕಮ್ಮಿ ಐತೆ ಡೀಸೆಲ್ ರೇಟು. ಕರ್ನಾಟಕದಾಗ 92 ಇದ್ದರೆ ಮಹಾರಾಷ್ಟ್ರದಾಗ 90 ರೂಪಾಯಿ ಐತೆ. ಮಹಾರಾಷ್ಟ್ರ ಗುಜರಾತ್ ಸೇಮ್ ಇರೋದು. ಅದಕ್ಕೆ ಅಲ್ಲೇ ಹೋಗಿ ಹಾಕ್ಸೋಣ ಅಂತೇಳಿ ಹೋಗ್ತಾಯಿದ್ದೀನಿ. ನೋಡಿ ಬನ್ನಿ, ಮುಂದೆ ಹೋಗಿ ಸಿಗೋಣ. ಇನ್ನೇನು ಉಮರ್ಗ ಹತ್ತತ್ರ ಬಂದು ನೋಡಿದ್ರು. ಟೈಮ್ ಎಷ್ಟಾಗೈತೆ ಅಂದರೆ 4 ಗಂಟೆ ಹಾಕಿ ಬಂದತ್ತೆ. 2 ಗಂಟೆಗೆ ಗುಲ್ಬರ್ಗ ದಾಟಿದ್ವಿ. ಇಷ್ಟೊತ್ತಕ್ಕನ ಬಿಸಿಲು ಹೊಡೆಯೋದು. ಇವಾಗ ಅಲ್ಲೆಲ್ಲ ಮಳೆ ಬರ್ತೈತೆ, ವಾತಾವರಣ ಕೂಲ್ ಆಗೈತೆ. ಆ ಕಡೆ ಸೊಲ್ಲಾಪುರದೆಲ್ಲ ಮಳೆ ಬರ್ತಿರ್ಬೋದೇನೋ ನೋಡಿ. ಆ ಕಡೆ ಎಲ್ಲ ಮಾಡಾಗೈತೆ, ವಾತಾವರಣ ಕೂಲ್ ಆಗೈತೆ. ಅಲ್ಲಿ ಬಾರ್ಡ್ರ್ ಹತ್ರ ಎಲ್ಲ ಗುಂಡಿ ಬಿದ್ದಿದ್ದು ರೋಡು, ಅದೆಲ್ಲ ರೋಡ್ ಮಾಡಿದ್ದಾರೆ. ಇವಾಗ ಸಖತ್ತಾಗೈತೆ. 500 ಕಿಲೋಮೀಟ್ರು ಡೀಸೆಲ್ ಅರ್ಧ ಟ್ಯಾಂಕಿಗೆ ಬಂದ್ಬಿಡ್ತಾರೆ. ಯಾಕೋ ನಮ್ಮ ಗಾಡಿ ಮೈಲೇಜೇ ಬರ್ತಿಲ್ಲ. ಈ ಡೆಪ್ಪಿನ ಸಿಗ್ನಲ್ ಒಂದು ಬರ್ತೈತೆ, 3 ಪಾಯಿಂಟ್ ಡೆಪ್ ಐತೆ. ನೋಡೋಣ, ನಾಳೆ ನಗರ್ನಾಗ ಹೋಗಿ ಶೋರೂಮ್ನಾಗೆ ಇದು ಲ್ಯಾಪ್ಟಾಪ್ ಹಾಕ್ಸಿದ್ರೆ ಗೊತ್ತಾಗುತ್ತೆ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮುಂದೆ. ರೋಡು ನಮ್ಮ ಇವರು ಮಂಗಳೂರಿಂದ ಶ್ರೀಕಾಂತ್ ಅಣ್ಣವ್ರು ಹೇಳ್ತಿದ್ರು ದರ್ಶನ್ಗೆ, ಜಾಸ್ತಿ ಇದು ಕ್ಯಾಮ್ರಾ ಕೊಟ್ಟಾಗ ನಿನ್ನ ಕಡೆಗೆ ತೋರಿಸ್ತಾರೆ ಸ್ವಾಮಿ ಅಂತೇಳಿ. ಅದಕ್ಕೆ ಹೇಳಿದ್ದೀನಿ ನೋಡಿ ಶ್ರೀಕಾಂತ್ ಅಣ್ಣವ್ರೆ, ರೋಡ್ ತೋರ್ಸೋಕ್ಕೆ, ರೋಡು ಮತ್ತು ವಾತಾವರಣ ಎಲ್ಲ ತೋರಿಸಿ ಕ್ಲೀನಾಗಿ ಅಂತಂದು. ಅದಕ್ಕೆ ಹೊರಗೆ ಹಿಡ್ದಿದ್ದಾನೆ ನೋಡಿ. ನಿಮಗೆ ನೀವು ಕಮೆಂಟ್ ಹಾಕಿದ್ದು ನಮಗೆ ತುಂಬ ಇಷ್ಟ ಆಯ್ತು, ಭಾಳ ಇಷ್ಟ ಆಯ್ತು ಕಣ್ರಿ ಶ್ರೀಕಾಂತ್ ಅಣ್ಣವ್ರೆ. ಎರಡು ಕಮೆಂಟ್ ಹಾಕಿದ್ರ, ಭಾಳ ಇಷ್ಟ ಆಯ್ತು. ಮತ್ತು ನಮ್ಮ ಮಂಜು ಅವ್ರ ಪಾಪ ಮೊನ್ನೆ ದುರ್ಗಕ್ಕೆ ಬಂದಿದ್ದರು ಮಾತಾಡ್ಸೋಕ್ಕೆ. ಆದರೆ ನಾನು ಬರೋಕ್ಕಾಗಲಿಲ್ಲ ದುರ್ಗಕ್ಕೆ, ಲೇಟ್ ಆಗಿಬಿಡ್ತು ಗಾಡಿ ದುರ್ಗಕ್ಕೆ ಬರೋ ಅಷ್ಟೊತ್ತಿಗೆ. ಯಾವುದೋ ಪಿಕಪ್ ಇತ್ತು, ಡ್ರಾಪ್ ಇತ್ತಂತೆ. ಬಂದು ದುರ್ಗಕ್ಕೆ ಡ್ರಾಪ್ ಹಾಕಿ ಹೋಗ್ಬಿಟ್ರು. ನಾವು ಮತ್ತೆ ಮೈಸೂರು ಕಡೆಗೆ ಲೋಡ್ ಮಾಡೋಣ ಅಂತ ಇದೀವಿ, ನೋಡೋಣ.
ಯಾರು ಗುರು ಇವನು ಹೊಸ ಬೈಕ್ ತಗೊಂಡು ಸೆಂಟ್ರಿಗೆ ಹೋಗ್ತಿದ್ದಾನೆ. MH ಗುರು ಮಹಾರಾಷ್ಟ್ರ ದೊಡ್ಡ ಹಾರನ್ ಹೊಡಿಯೋಂಗೆ ಇಲ್ಲ, ನಿಧಾನಕ್ಕೆ ಹೋಗ್ಬೇಕಷ್ಟೇ. ಇನ್ನೇನು ಒಂದು 2-3 ಕಿಲೋಮೀಟ್ರ್ ಹೋದ್ರೆ ಹೈವೇ ರೋಡ್ ಕಣ್ಣು ಸಿಕ್ತದೆ ನನಗೆ. ಹೈವೇ ರೋಡ್ ಹತ್ತಿ ಲೆಫ್ಟ್ ಹೊಡ್ಕೊಂಡು ಏನಂಗೆ ಹೋಯ್ತಾ ಇರೋದೆ ಟಿಂಬೂರ್ಣಿ ಗಂಟ. ಟಿಂಬೂರ್ಣಿಗೆ ಹೋಗೋಷ್ಟೊತ್ತಿಗೆ ಒಂದು 7 ಗಂಟೆ ಆಗ್ಬೋದು. ನೋಡೋಣ, ಟಿಂಬೂರ್ಣಿಗೆ ನಿದ್ದೆ ಬಂದರೆ ಅಲ್ಲಿ ಅಣ್ಣಚ್ಚಿ ಹೋಟ್ಲೈತೆ, ಪರೋಟ ತಿಂದು ಮಕ್ಕಳನ್ನ. ಇಲ್ಲಾಂದರೆ ಮುಂದೆ ರಾಜಸ್ಥಾನಿ ಹೋಟ್ಲಿಗೆ ಹೋಗೋಣಂತೆ. ನೋಡೋಣ, ನಾವು ಟಿಂಬೂರ್ಣಿಗೆ ಎಷ್ಟೊತ್ತಿಗೆ ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡೋದು. ಇಲ್ಲಾಂದರೆ ಕರಿಮಲ ದಾಟಿದ ಮೇಲೆ ಒಂದು ರಾಜಸ್ಥಾನಿ ಹೋಟ್ಲೈತೆ, ಅಲ್ಲಿ ಭಾರಿ ಚೆನ್ನಾಗಿ ಕೊಡ್ತಾರೆ ಊಟ. ನಾನೊಂದ್ಸಲಿ ಟೈಲ್ಸ್ ತುಂಬ್ಕೆ ಬಂದಾಗ, ಲಾಸ್ಟ್ನೇ ಟ್ರಿಪ್ ಅಹಮದಾಬಾದಿಗೆ ಹೋಗಿ ಟೈಲ್ಸ್ ತುಂಬ್ಕೆ ಬಂದಾಗ ಅಲ್ಲಿ ಊಟ ಮಾಡಿದ್ದೆ. ಕೇಸರಿ ಬಾತು ಉಪ್ಪಿಟ್ಟು ಕೊಟ್ಟಿದ್ರು ಚಪಾತಿ ಜೊತೆಗೆ. ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ಹೈವೇ ರೋಡಿಗೆ ಬಂದೆ, ಇವಾಗ ಹೈವೇಗೆ ಹೋಗ್ತಾ ಇದ್ದೀನಿ. ಈ ಥರ ವಾತಾವರಣ ನೋಡಿ ಎಷ್ಟೋ ತಿಂಗ್ಳುಗಳು ಕಳೆದೋಗ್ಬಿಟ್ಟಿದ್ವು. ಹೋದ ವರ್ಷ ಮಳೆಗಾಲದಾಗ ನೋಡಿದ್ದು, ಇವಾಗ ಮಳೆಗಾಲದಾಗ ನೋಡ್ತಾ ಇದೀವಿ ನೋಡಿ. ಮುಂದೆ ಸೋಲಾಪುರ ಅದೆಲ್ಲ ಮಳೆ ಬರ್ತೈತೆ ನೋಡ್ಸಿ ಗುರು, ಹೆಂಗೆ ಕಾಣ್ತಾ ಇದೆ ವ್ಯೂ. ಇದರಲ್ಲಿ ಮುಂದೆ ಯಾವ್ದಾನ ಒಂದು ಗಾಡಿ ಇದ್ದಿದ್ರೆ ಇನ್ನೂ ಸಖತ್ತಾಗಿ ಕಾಣೋದು. ನಮ್ಮದೇ ಗಾಡಿ, ನಮ್ಮ ಗಾಡಿ ಎಲ್ಲ ಹೋಗ್ಬಿಟ್ಟೈತೆ ನೋಡಿ. ರೈಟ್ ಸೈಡಿಗಂತೂ ಫುಲ್ ಮಳೆ ಆಗ್ತೈತೆ. ಇವಾಗ ಇಲ್ಲೆಲ್ಲ ಮಳೆ ಬಂದು ಬಿಟ್ಟೈತೆ, ನಮಗೆ ಮಳೆ ಸಿಕ್ಕಿಲ್ಲ. ಎಲ್ಲಿ ಸಿಕ್ತಂದರೆ ಅಲ್ಲೇ ಒಂದು ಚೂರು ಸಿಕ್ತು. ಎಲ್ಲಿ ಗೊತ್ತಾ ಗುರು, ಯಾವ್ದು ಗುರು ಅದು, ಉಮರ್ಗ ಒಂದು 5-6 ಕಿಲೋಮೀಟ್ರ್ ಇದ್ದಂಗೆ ಸಿಕ್ಕಿದ್ದು ಮಳೆ. ಸಿಕ್ಕಿಲ್ಲ, ಇಲ್ಲ ಅಲ್ಲೇ ಬಂದು ನಿಂತ್ಬಿಟ್ಟೈತೆ ನೋಡಿ. ಟೀ ಕುಡಿಬೇಕಾಗಿತ್ತು. ಇಲ್ಲೆಲ್ಲ ಟೀ ಚೆನ್ನಾಗಿರಲ್ಲ, ಅದಕ್ಕೆ ಮುಂದೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಮುಂದೆ ಎಲ್ಲಿ ಹೋಗೋಣ ಅಂದರೆ ನಲ್ದುರ್ಗ ದಾಟಿದ ಮೇಲೆ ಟೋಲ್ಗೇಟ್ ಬರುತ್ತೆ, ಅಲ್ಲಿ ಕುಡಿಯೋಣ. ಇಲ್ಲಾಂದರೆ ಮೋಲ್ ಟೋಲ್ಗೇಟ್ ಹತ್ರ ಕುಡಿಯೋಣ. ಮೋಲ್ ಟೋಲ್ಗೇಟ್ಗೆ ಹೋಗೋದು ಬೇಡ, ಅಲ್ಲಿ ಏರಿಯಾ ಸರಿಯಿಲ್ಲ. ಇಲ್ಲೇ ಟೀ ಕುಡ್ದೆ ಹೊರಟ್ಬಿಟ್ಟದೆ ನೋಡಿ. ವಾತಾವರಣ ಹೆಂಗೆ ಕಾಣ್ತಿದೆ. ನಮ್ಮ ಮೊಬೈಲ್ ಸ್ಟಿಕ್ ಬೇರೆ ನಿಲ್ತಾ ಇಲ್ಲ ಸರಿಯಾಗೆ, ಅದು ಹಗಲೆಲ್ಲ ತಲೆಗುಣಿಕೆ ಆಗ್ತೈತೆ. ಇನ್ನೊಂದು ಇತ್ತು, ಅದು ಗಮ್ ಹೋಗ್ಬಿಟ್ಟತೆ, ಇದನ್ನು ಗಮ್ ಹೋಗೈತೆ. ಹಂಗೆ ಫೆವಿಕಿಕ್ ಹಾಕಿದ್ದೀವಿ. ಇನ್ನೊಂದು ಹೊಸ ತಾಬಕ್ಕಷ್ಟೇ ನೋಡಿ. ಗಾಡಿ ಪಕ್ಕದಾಗ ಹೋದ್ನಂದ್ರೆ ಅದು ಗಾಡಿಗಳದ್ದು ಕೆಸರು ನೀರು ಎಲ್ಲ ನಮ್ಮ ಗ್ಲಾಸಿಗೆ ಬೀಳ್ತತೆ ನೋಡಿ. ನಮ್ಮ DK ಬ್ರದರು ದಾಳಿಂಬ್ರೆ ಹಣ್ಣು ತುಂಬ್ಕೆ ಬಂದಿದ್ರು ಕಚ್ಪುಚ್ಚಿಂದ. ಅವ್ರು ಸಿಕ್ಕಿಲ್ಲ, ಅವ್ರು ಅಲ್ಲೇ ಇಷ್ಟೊತ್ತಿಗೆ ಬಿಜಾಪುರಿಗೆ ಹೋಗಿರ್ತಾರೆ. ಎಲ್ಲದಾರಂತೆ ಟಿಂಬೂರ್ಣಿ, ನಮಗಿನ್ನೂ ದೂರ ಐತೆ. ಒಬ್ರು ಯಾರೋ ಮಂಜುನಾಥ್ ಅಂತೇಳಿ ಕೇಳಿದ್ರು, ಟಿಂಬೂರ್ಣಿ ಯಾವ ಸ್ಟೇಟಲ್ಲಿ ಬರುತ್ತೆ ಅಂತೇಳಿ. ಟಿಂಬೂರ್ಣಿ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅದು ಒಂದು DK ಬ್ರೋ ಹೋಗ್ಬಿಟ್ಟಿದ್ದಾರೆ ಅಲ್ಲೇ. ನಾವು ಈ ಕಡೆ ಬರೋದ್ರಾಗೆ ಮತ್ತೆ ಸಿಗುಮ DK ಬ್ರದರ್. ಮತ್ತೆ ಟೊಮೆಟೊ ಹಣ್ಣು ತುಂಬ್ಕೊಂಡು ಬಾ ರಾಜ್ಕೋಟ್ಗೆ. ನಾನು ಹಂಗೆ ವಾಪಿ ಖಾಲಿ ಮಾಡಿ ಪೌಡ್ರ್ ತುಂಬ್ಕೊಂಡು ಬರ್ತಾ ಇರ್ತೀನಿ ಎದುರಿಗೆ. ಬಂದಲ್ಲಿ ಸಿಗುಮ. ಮೊನ್ನೆ ಮಿಸ್ಸಾಗಿ ಹೋಗ್ಬಿಟ್ಟ ನೋಡಿ. ಬನ್ನಿ ಹೋಗಿ ಸಿಗುಮ. ಸತತ 20-30 ಕಿಲೋಮೀಟ್ರಿಂದ ಹಿಂಗೆ ಮಳೆ ಬರ್ತೈತೆ. ಏನೇನು ದಾರಿನೇ ಕಾಣ್ತಿಲ್ಲ. ಮೊಬೈಲ್ನಾಗ ಒಂಚೂರು ಕ್ಲಾರಿಟಿ ಕಾಣುತ್ತೆ ನೋಡಿ. ಈ ಕಡೆ ಎಲ್ಲ ಮುಚ್ಕೊಂಡ್ಬಿಟ್ಟೈತೆ, ಫುಲ್ ಮಳೆ ಹೊಡಿತಿರೋದು. ನಾನು ಹಿಂದೆ ಟಾರ್ಪಲ್ ಒಂಚೂರು ಮ್ಯಾಕ್ ಬೇರೆ ಹಾಕಿದ್ದೆ, ಅದಕ್ಕೆ ನೀರು ಬಿತ್ತಂದ್ರೆ ಎಲ್ಲ ಸಗಣಿ ಆದಂಗೆ ಆಗ್ಬಿಡ್ತದೆ ಗುರು. ಅದು ಇದು ತೌಡು ಹೆಂಗೆ ಮಾಡ್ಬೇಕೇನೋ. ಹಿಂದೆ ಎಳೆದಿದ್ದು ಅಲ್ಲಿಗೂ ಒಂಚೂರು ಗ್ರೀಸ್ ಹೊಡಿಯೋಕೆ ನಿಲ್ಸಿತ್ತಾಗ ನೀರು ಹೋಗಿದ್ದಾವೆ ಏನೋ ಹಿಂದೆ ಡೋರ್ನಾಗೆ. ಅನ್ಲೋಡ್ ಮಾಡ್ದಾಗಲೇ ಗೊತ್ತಾಗೋದು ನೋಡಿ. ಸೋಲಾಪುರದ ಹತ್ತತ್ರ ಬಂದೀನಿ. ನಲ್ದುರ್ಗ ಬಿಟ್ಟಾಗ್ಲಿಂದನೂ ಹಿಂಗೆ ಮಳೆ ಹೊಡಿತಿರೋದು. ಇನ್ನು ಮಳೆ ಅಂದರೆ ಮಳೆ. ಬೈಕ್ನೇರು ಎಲ್ಲ ಅಡಿಗ್ಬಿಟ್ಟಿದ್ದಾರೆ ಪಾಪ. ಒಬ್ಬೊಬ್ರು ಇಲ್ಲ ರೋಡ್ನಾಗೆ. ಯಾವುದೋ ಒಂದು ಬೈಕ್ ಹೋಗ್ತಾ ಇದ್ರು ರೋಡ್ನಾಗೆ. ಇಷ್ಟು ಮಳೆ ಬಂದರೂ ಮನೆಗೆ ಹೋಗೋದು ಮಾತ್ರ ಬಿಡಲ್ಲ. ಇಲ್ಲೆಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಎಲ್ಲನ ಬ್ರಿಡ್ ಸ್ಪಾಟ್ಸ್ ಇದ್ರೆ ಹೋಗಿ ನಿಂತ್ಕೊತಾರೆ ನೋಡಿ. ಟೈಮ್ ಏನು ಭಾಳ ಆಗಿಲ್ಲ, ಇನ್ನು 5:15 ಅಷ್ಟೇ. 5:15ಗೆ ಏನೂ ಇಲ್ಲ, ಎಲ್ಲ ಮುಚ್ಕೊಂಡ್ಬಿಟ್ಟೈತೆ ನೋಡಿ. ನಮ್ಮ ಗಾಡಿ ಬೇರೆ ಸೋರ್ತೈತೆ. ಯಾಕೆ ಸೋರುತ್ತಂದರೆ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕ್ತಿದ್ದೀವಲ್ಲ ಮೇಲೆ, ಅದೇ ನೀರು ಸ್ಕ್ರೂನ ಗ್ಲಾಸ್ ನೀರು ಬರ್ತಾವೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲೊಂದು ಸ್ವಲ್ಪ ಬರ್ತವೆ ನೋಡಿ. ಬನ್ನಿ ಮುಂದೆ ಹೋಗಿ ನಾನು ಸಿಗೋಮ್ಮ. ಫೈನಲಿ ಟಿಂಬೂರ್ಣಿ ಅಣ್ಣಚ್ಚಿ ಹೋಟ್ಲಿಗೆ ಬಂದ್ವಿ. ತಮಿಳ್ನಾಡು ಮಧುರಾ ಹೋಟ್ಲಿದು. ಪರೋಟ ಪೊಂಗಲ್ ತಿಂದು ಇಲ್ಲೇ ಮಕ್ಕಳದೆ. ಮಳೆ ಫುಲ್ ಹೊಡಿತೈತೆ. ದಾರಿ ಏನೇನು ಕಾಣ್ತಾನೇ ಇಲ್ಲ. ನಮ್ಮದು ಸಿಗ್ನಲ್ ಬೇರೆ ಬರ್ತೈತೆ ಗಾಡಿದು. ಅದಕ್ಕೆ ಮುಂದಕ್ಕೆ ಹೋದರೆ ನಿದ್ದೆ ಬಂದರೆ ಮಕ್ಕಳಕ್ಕೆ ಜಾಗನೇ ಇಲ್ಲ. ಕರಿಮಲ ದಾಟ 50 ಕಿಲೋಮೀಟ್ರ್ ಹೋಗ್ಬೇಕು. 50 ಕಿಲೋಮೀಟ್ರ್ ಓಡ್ಸೋಕ್ಕೂ ಆಗಲ್ಲ, ಮಳೆ ಹಂಗೆ ಹೊಡಿತೈತೆ. ಅದಕ್ಕೆ ಇಲ್ಲೇ ಸೈಡ್ ಹಾಕ್ಬಿಟ್ವಿ. ಇವಾಗ ಪರೋಟ ತಿಂದು ಇಲ್ಲೇ ಮಕ್ಕಂಡು ಬೆಳಗ್ಗೆ ಹೋದರೆ ಕರಿಮಲದಾಗ ಹೋಗಿ ಕಾಯಿ ಪಲ್ಯ ತಗೊಂಡು
ನಾವು ಅಲ್ಲಿ ಶೋರೂಮ್ ಹತ್ರ ಹೋಗಿ ಅಡುಗೆ ಮಾಡೋಷ್ಟೊತ್ತಿಗೆ ಶೋರೂಮ್ನವ್ರು ಬರ್ತಾರೆ. ಕರೆಕ್ಟಾಗಿ ಬಂದಮೇಲೆ ಸಿಗೋಣ ಬನ್ನಿ.